ಗ್ರೇಟರ್ ಬೆಂಗಳೂರು ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನಾವು ತೆಗೆದುಕೊಳ್ತಾ ಇರುವಂತಹ ಮತ್ತೊಂದು ಕ್ಷೇತ್ರ ಅದು ಪುಲಕೇಶಿ ನಗರ ಕ್ಷೇತ್ರ. SC ಮೀಸಲು ಕ್ಷೇತ್ರ. ಕೆಲವೊಂದಿಷ್ಟು ರಾಜಕೀಯ ಫ್ಲಕ್ಚುಯೇಷನ್ಸ್ ಅಥವಾ ರಾಜಕೀಯ ಬದಲಾವಣೆಗೆ ಭವಿಷ್ಯದಲ್ಲಿ ಸಾಕ್ಷಿ ಆಗಬಹುದಾದಂಥ ಒಂದು ವಿಧಾನಸಭಾ ಕ್ಷೇತ್ರ ಬೆಂಗಳೂರಲ್ಲಿ, ಅದು ಪುಲಕೇಶಿ ನಗರ ಕ್ಷೇತ್ರ. ಸೊ ಪುಲಕೇಶಿ ನಗರ ಕ್ಷೇತ್ರದ ವಾರ್ಡ್ಗಳು 7 ಇತ್ತು. ಒಟ್ಟು BBMP ಅವಧಿಯಲ್ಲಿ ಪುಲಕೇಶಿ ನಗರದಲ್ಲಿ 7 ವಾರ್ಡ್ಗಳಿತ್ತು. GBA ಅವಧಿಯಲ್ಲಿ ಈಗ 11, ಒಟ್ಟು 4 ವಾರ್ಡ್ಗಳು ಜಾಸ್ತಿ ಆಗಿವೆ. 2015ರ BBMP ಚುನಾವಣೆ ವೇಳೆ ಕಾಂಗ್ರೆಸ್ 4, JDS 2, BJP 1 ಸ್ಥಾನವನ್ನು ಗೆದ್ದಿತ್ತು. 2010ರ BBMP ಚುನಾವಣೆ ವೇಳೆ BJP 1, ಕಾಂಗ್ರೆಸ್ 5, JDS 1 ಸ್ಥಾನವನ್ನು ಗೆದ್ದಿತ್ತು. 2010ರ BBMP ಚುನಾವಣೆ ವೇಳೆ ಇದ್ದಂಥ ಶಾಸಕ B. ಪ್ರಸನ್ನ ಕುಮಾರ್ ಕಾಂಗ್ರೆಸ್ಸಿಂದ 2008ರಲ್ಲಿ ಆಯ್ಕೆಯಾಗಿದ್ದರು. 2015ರ BBMP ಚುನಾವಣೆ ವೇಳೆ ಇದ್ದ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ JDS ಇಂದ 2013ರಲ್ಲಿ ಆಯ್ಕೆಯಾಗಿದ್ದರು. ಇನ್ನು 2023ರ ವಿಧಾನಸಭಾ ಚುನಾವಣೆ ಲೆಕ್ಕಾಚಾರ ನೋಡೋದಾದರೆ ಕಾಂಗ್ರೆಸ್ಸಿಂದ AC ಶ್ರೀನಿವಾಸ್ ಶೇಕಡ 66.72% ಮತವನ್ನು ಪಡೆದು ಶಾಸಕರಾಗಿದ್ದಾರೆ. BSPಯಿಂದ ಅಖಂಡ ಶ್ರೀನಿವಾಸ ಮೂರ್ತಿ ಶೇಕಡ 19.18 ಮತವನ್ನು ಪಡೆದಿದ್ದರು. BJPಯಿಂದ A. ಮುರಳಿ ಶೇಕಡ 8.12 ಮತವನ್ನು ಪಡ್ಕೊಂಡ್ರು. BSPಯಿಂದ ಸ್ಪರ್ಧಿಸಿದಂಥ ಅಖಂಡ ಶ್ರೀನಿವಾಸ ಮೂರ್ತಿ ಮತ್ತೆ JDSಗೆ ಬರಬಹುದು. ಎಲ್ಲ ರೀತಿಯಲ್ಲಿ ಕುಮಾರಣ್ಣ ಅವ್ರ ಜೊತೆ ಚೆನ್ನಾಗಿ ಗುರುತಿಸ್ಕೊತಾವ್ರೆ, ಊನಾರಗಿನಾರು ಹಾಕ್ಬಿಟ್ಟು ನೋಡ್ಬೇಕೇನಾಗುತ್ತೆ ಅಂತ. ಇನ್ನು 2013ರ ವಿಧಾನಸಭಾ ಚುನಾವಣೆ ಫಲಿತಾಂಶ ನೋಡಿದರೆ JDSಯಿಂದ ಅಖಂಡ ಶ್ರೀನಿವಾಸ ಮೂರ್ತಿ ಶೇಕಡ 34.83% ಮತವನ್ನು ಪಡೆದಿದ್ರು. ಕಾಂಗ್ರೆಸ್ಸಿಂದ ಪ್ರಸನ್ನ ಕುಮಾರ್ ಶೇಕಡ 27.58% ಮತವನ್ನು ಪಡ್ಕೊಂಡಿದ್ರು. ಪುಲಕೇಶಿ ನಗರ 7 ಇದ್ದಿದ್ದು 11 ವಾರ್ಡ್ ಆಗಿದೆ. ಸೊ 2015 ಮತ್ತು 2010ರ BBMP ಚುನಾವಣೆಯ ಲೆಕ್ಕಾಚಾರವನ್ನು ನೋಡೋಣ. 2015ರ BBMP ಚುನಾವಣೆಯಲ್ಲಿ ಕುಶಾಲನಗರ ವಾರ್ಡ್ನಿಂದ ಉಮ್ಮೆ ಸಲ್ಮಾ JDSನಿಂದ ಗೆದ್ದಿದ್ರು. ಕಾವಲ್ಬೈರ ಸಂದ್ರ ನೇತ್ರ ನಾರಾಯಣ್ JDSನಿಂದ ಗೆದ್ದಿದ್ರು. ದೇವರಾಜೀವನಹಳ್ಳಿ ಸಂಪತ್ ರಾಜ್ ಅವರು ಕಾಂಗ್ರೆಸ್ನಿಂದ ಗೆದ್ದಿದ್ರು. ಮುನೇಶ್ವರ ನಗರ ಸೈಯದ್ ಸಾಜಿದ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಸಾಯಾಪುರಂ ಏಳುಮಲೈ ಇವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು. SK ಗಾರ್ಡನ್ ಮೊಹಮ್ಮದ್ ಜಮೀರ್ ಶಾಹ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಪುಲಕೇಶಿ ನಗರ ವಾರ್ಡ್ನಿಂದ AR ಜಾಕಿರ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಕಾಂಗ್ರೆಸ್ 2015ರ BBMP ಚುನಾವಣೆಯಲ್ಲಿ 7ರಲ್ಲಿ 4ರಲ್ಲಿ ಗೆದ್ದಿತ್ತು. JDS 2 ವಾರ್ಡ್ಗಳಲ್ಲಿ ಗೆದ್ದಿತ್ತು. ಕಾಂಗ್ರೆಸ್ ಇಂಡಿಪೆಂಡೆಂಟ್ ಒಬ್ರು ಗೆದ್ದಿದ್ರು. ಇನ್ನು 2010ರ ಚುನಾವಣೆಗೆ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ 5ರಲ್ಲಿ ಗೆದ್ದಿತ್ತು, BJP 1ರಲ್ಲಿ ಗೆದ್ದಿತ್ತು, JDS 1ರಲ್ಲಿ ಗೆದ್ದಿತ್ತು. ಇದು ಬಹುತೇಕ ಕಾಂಗ್ರೆಸ್ನ ಹಿಡಿತಾ ಇರ್ತಕ್ಕಂತಹ ಕ್ಷೇತ್ರ. ಆದ್ರೆ ನೀವು ಹೇಳಿದ ಹಾಗೆ ಅಖಂಡ ಶ್ರೀನಿವಾಸ ಮೂರ್ತಿಯವರು ಬ್ಯಾಕ್ ಟು ಮದರ್ ಪಾರ್ಟಿ, ಮಾತೃ ಪಕ್ಷ, ತಾಯಿ ಪಕ್ಷ JDSಗೆ ಹೋಗಬಹುದು ಅಂತೇಳಿ ಚರ್ಚೆ ನಡೀತಿದೆ. ಅದಕ್ಕೆ ಪೂರಕವಾಗಿ ಕುಮಾರಸ್ವಾಮಿ ಅವರು ಕೂಡ ಇತ್ತೀಚಿನ ದಿನಗಳ ಹಿಂದೆ ಅಷ್ಟೇ ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು JDSಗೆ ಏನಾದ್ರು ಬಂದ್ರೆ ಖಂಡಿತ JDSನವರಿಗೆ ಇಲ್ಲಿ ಒಂದಿಷ್ಟು ಹೆಲ್ಪ್ ಆಗುತ್ತೆ, ಖಂಡಿತವಾಗಿ ಹೆಲ್ಪ್ ಆಗೇ ಆಗತ್ತೆ. ಹೌದು. ಪುಲಕೇಶಿ ನಗರದಲ್ಲಿ ಬರುವಂತಹ ಒಟ್ಟು ವಾರ್ಡ್ಗಳನ್ನು ನೋಡೋಣ. ಯಾಕೆಂದರೆ ಮುಂಚೆ 7 ಇತ್ತು, ಈಗ 11 ವಾರ್ಡ್ಗಳಾಗಿದೆ. ಶ್ಯಾಂಪುರ ಸಾಮಾನ್ಯ ಮಹಿಳೆ, ಕಾವಲ್ ಭೈರಸಂದ್ರ ಸಾಮಾನ್ಯ ಮಹಿಳೆ, ಶಕ್ತಿನಗರ ಹಿಂದುಳಿದ ವರ್ಗ ಎ ಮಹಿಳೆ, ಪೆರಿಯಾರ್ ನಗರ ಹಿಂದುಳಿದ ವರ್ಗ ಎ ಮಹಿಳೆ, ಅರುಣಾ ಆಸಿಫ್ ಅಲಿ ವಾರ್ಡ್ ಪರಿಶಿಷ್ಟ ಜಾತಿ ಮಹಿಳೆ, ವರಲಕ್ಷ್ಮಿ ನಗರ ಸಾಮಾನ್ಯ ಮಹಿಳೆ, ದೊಡ್ಡಣ್ಣ ನಗರ ಪರಿಶಿಷ್ಟ ಜಾತಿ, ಕುಶಾಲ್ ನಗರ ಹಿಂದುಳಿದ ವರ್ಗ ಎ, ಸಗಾಯಪುರಂ ಪರಿಶಿಷ್ಟ ಜಾತಿ, ಪುಲಕೇಶಿ ನಗರ ಸಾಮಾನ್ಯ ಎ, ಹಾಗೆ SK ಗಾರ್ಡನ್ ಸಾಮಾನ್ಯ. ಇದು ಒಟ್ಟಾರೆ ಈಗ ಇರುವಂಥ 11 ವಾರ್ಡ್ಗಳು. ನೀವು ಹೇಳಿದ ಹಾಗೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಒಂದಷ್ಟು ವ್ಯತ್ಯಾಸಗಳನ್ನು ಮಾಡೋ ಸಾಧ್ಯತೆ ಇದೆ. ಈ ಬಾರಿಯ GBA ಚುನಾವಣೆಯಲ್ಲಿ AC ಶ್ರೀನಿವಾಸ್ ಅವರಿಗೆ ಫೈಟ್ ಕೊಡೋ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಒಟ್ಟಾರೆ 11 ವಾರ್ಡ್ಗಳಲ್ಲಿ ಏನಾಗ್ಬೋದು ಅಂತೀರ? ಜೊತೆಗೆ ಇದು ಜಮೀರ್ ಪ್ರಭಾವ ಇರತಕ್ಕಂಥ ಒಂದು ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರಲ್ಲಿ. ಸ್ವತಂತ್ರರು ಕೂಡ ಇಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿದವರು ಕೂಡ ಗೆಲ್ಲಬಹುದು. ಜಮೀರ್ ಅವರು ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗಬಹುದಂತ ಕ್ಷೇತ್ರ. ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಜೊತೆಗೆ ಜಮೀರ್ ತುಂಬಾ ಚೆನ್ನಾಗಿದ್ರು, ನಿಜ. ಆದ್ರೆ ಸಂಪತ್ ರಾಜ್ ವರ್ಸಸ್ ಅಖಂಡ ಶ್ರೀನಿವಾಸ ಮೂರ್ತಿ ಫೈಟ್ ನ ಕಾರಣಕ್ಕೋಸ್ಕರ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಹೊರಬಂದ್ರು ಕಾಂಗ್ರೆಸ್ನಿಂದ. ಅವರು BSP ಇಂದ ಕಂಟೆಸ್ಟ್ ಮಾಡಿ ಆ ವೋಟ್ಸ್ ಏನು 19% ನೀವು ಏನ್ ಹೇಳಿದ್ರಿ ಲಾಸ್ಟ್ ಎಲೆಕ್ಷನ್, ಅದು ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಓಡಿಸೋದು, ನಿಜ. ಆಸ್ ಎ ಇಂಡಿವಿಜುವಲ್ ಅವರು ಕ್ಯಾರಿ ಮಾಡಿರ್ತಕ್ಕಂಥ ಮತಗಳು ಅವೆಲ್ಲವೂ ಕೂಡ. ಸೊ ಅವರು JDSಗೆ ಹೋದ್ರೆ ಲಾಸ್ಟ್ ಟೈಮ್ JDSನಿಂದ ಅವ್ರು ಗೆದ್ದಿರುವ ಕಾರಣ ಈ ಹಿಂದಿನ ಚುನಾವಣೆಗಳಲ್ಲಿ, ಸೊ ಅವರು JDSಗೆ ಹೋದ್ರೆ ಖಂಡಿತವಾಗಿ ಇಂಪ್ಯಾಕ್ಟ್ ಆಗತ್ತೆ. ಬಟ್ ಮುಸಲ್ಮಾನ ಮತಗಳು ಜಾಸ್ತಿ ಇರ್ತಕ್ಕಂತಹ ಮತ್ತು ದಲಿತ ಮತಗಳು ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಆಗಿರೋದ್ರಿಂದ ಫೈಟ್ ಅಖಂಡ ಶ್ರೀನಿವಾಸ ಮೂರ್ತಿ JDSಗೆ ಹೋದ್ರೆ ಬೇರೆ ರೀತಿಯಾದಂತಹ ಟರ್ನ್ ತೆಗೆದುಕೊಳ್ಬಹುದು. ಯೋಗಿಜಿ ವೀಕ್ಷಕರೇ, ಪುಲಕೇಶಿ ನಗರದ
ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. GB ವ್ಯಾಪ್ತಿಯಲ್ಲಿ ಬರುವಂತಹ ಅಂದರೆ ನಿಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ 11 ವಾರ್ಡ್ಗಳಲ್ಲಿ ಯಾವ ಪಕ್ಷ ಎಷ್ಟು ವಾರ್ಡ್ಗಳನ್ನು ಗೆಲ್ಲುತ್ತೆ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.